ಮಟನ್ ಬೇಡ ನನಗೆ. ಥ್ಯಾಂಕ್ ಯು ಸರ್. ಒಂದು ಬರ್ತ್ಡೇ ಫಂಕ್ಷನ್ಗೆ ಬಂದಿದ್ದೇವೆ. ಬನ್ನಿ ಇವಾಗ ನಾವು ಸ್ಟಾರ್ಟಿಂಗಿಂದ ನೋಡ್ತಾ ಹೋಗೋಣ. ಇವಾಗ ಬಿಡ್ತಿದ್ದಾರಾ? ಹೌದು ಗೈಸ್, ಇವಾಗ ನಾವು ಚಾಮರ ವಜ್ರ ಅಂತ ಹೇಳಿ ಇಲ್ಲಿ ಪ್ಯಾಲೇಸ್ ಗ್ರೌಂಡ್ ಹತ್ರ ನಮ್ಮ ಡಾಕ್ಟರ್ದು ಒಂದು ಮಗುದೊಂದು ಬರ್ತ್ಡೇ ಇದೆ. ಇಲ್ಲಿ ಫೋಟೋದಲ್ಲಿ ಕಾಣ್ತಿದ್ದಲ್ಲ ಇದೇ ಮಗು. ಹಾಗೆ ನಾನು ಮತ್ತು ಮೌನ ಅವರು ಬೇಗ ಬಂದಿದ್ದೇವೆ. ಮತ್ತು ನಮ್ಮ ಹಾಸ್ಪಿಟಲ್ ಅವ್ರು ಮಾತ್ರ ಅವ್ರು ಲೇಟಾಗಿ ಬರ್ತಾರೆ ಆಗಿರಬೇಕು. ನಾವು ಮಾತ್ರ 9:30ಗೆ ಅಲ್ಲಿಂದ ಹೊರಟವ್ರು. ಇಲ್ಲಿಗೆ 11 ಗಂಟೆಗೆ ರೀಚ್ ಆದ್ವಿ. ನೋಡುವ ಇಲ್ಲಿ ಯಾವ ಥರ ಎಲ್ಲ ಇದೆ ಅಂತೇಳಿ. ಲೋಟಸ್ ಫಿಶ್ ಸಣ್ಣದಿದೆ. ಲೋಟಸ್ ಝೂಮ್ ಹಾಕು ನೋಡಿ ಗೈಸ್. ಫಿಶ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಬನ್ನಿ ಗೈಸ್. ಇದು ಎಂಟ್ರೆನ್ಸ್. ಸರ್ ಇವಾಗ ಎಲ್ಲರನ್ನು ಕೂಡ ವೆಲ್ಕಮ್ ಮಾಡ್ತಾ ಇದ್ದಾರೆ. ಹಾಯ್ ವೆರಿ ಗುಡ್, ಖುಷಿ ಆಯ್ತು. ವೆಲ್ಕಮ್ ವೆಲ್ಕಮ್. ಬನ್ನಿ. ಥ್ಯಾಂಕ್ ಯು ಸರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಂಗಳೂರಲ್ಲಿ ಒಂದು ಚಾಮರ ವಜ್ರ ಅಂತ ಹೇಳಿ ಒಂದು ಹಾಲ್ ಇತ್ತು. ಹಾಗೆ ಅಲ್ಲಿ ನಮ್ಮ ಸರಿದೊಂದು ಮಗುದು ಬರ್ತ್ಡೇ ಇದೆ. ಹಾಗೆ ನಾನು ಮತ್ತು ಮೌನ ಅವರು ಬಂದಿದ್ದೇವೆ. ಮೌನ ಅವ್ರದ್ದು ಇದರಲ್ಲಿ 2 ಸಲ ನನ್ನ ಹೆಸರು ಹೇಳಿದ್ದೇನೆ. ಹಾಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ವೀಡಿಯೋಸ್ ಮಾಡ್ಕೊಳ್ತೇನೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಬೇಕು. ಏನು ಗೊತ್ತಾ, ಕಣಿಲೆ ಅಂದರೆ ಏನಂತ ಹೇಳಿದರೆ ತುಂಬ ಜನರಿಗೆ ಕಣಿಲೆ ಅಂತ ಗೊತ್ತಿಲ್ಲ. ಈ ಬ್ಯಾಂಬು ಇದೆಯಲ್ಲ, ಬಿದಿರು ಇದೆಯಲ್ಲ, ಬಿದಿರಿನ ತುದಿಯನ್ನು ಪದಾರ್ಥ ಮಾಡ್ತಾರೆ. ಅದಕ್ಕೆ ನಾವು ಕಣಿಲೆ ಅಂತ ಹೇಳ್ತೇವೆ. ಫಸ್ಟಿಗೆ ಇಲ್ಲಿ ಸ್ನ್ಯಾಕ್ಸ್ ಇತ್ತು ಮತ್ತು ಜ್ಯೂಸ್ ಇತ್ತು. ನಾವು ಲೆಮನ್ ಜ್ಯೂಸ್ ಸೆಲೆಕ್ಟ್ ಮಾಡ್ಕೊಂಡ್ವಿ. ಮಗುವಿನ ಹೆಸರು ರಿನನ್ ಅಂತ. ಮತ್ತು ಅದಕ್ಕೆ ತುಂಬ ಆ ಕಡೆಯಿಂದ ವಾಯ್ಸ್ ಎಲ್ಲ ಇತ್ತು. ನಾನು ವಾಯ್ಸ್ ಹಾಕಿದರೆ ಕಾಪಿರೈಟ್ ಕ್ಲೇಮ್ ಬರ್ತದೆ ಅಂತ ಹೇಳಿ ಆ ವಾಯ್ಸನ್ನು ತೆಗೆದಿದ್ದೇನೆ. ನಾನು ಆವಾಗಲೇ ಹೇಳಿದೆ ಅಲ್ಲ, ತುಂಬ ಜ್ಯೂಸಸ್ ಇತ್ತು ಅಂತೇಳಿ. ಅವರೇ ಅಲ್ಲಿ ನಮಗೆ ರೆಡಿ ಮಾಡಿ ಕೊಡುವಂಥದ್ದು. ಇದು ಸ್ಟ್ರಾಬೆರಿದು. ಅದು ಕೂಡ ಒಂದು ಟೇಸ್ಟ್ ಮಾಡಿದ್ವಿ ನಾವು. ಅದರ ಟೇಸ್ಟ್ನು ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಈ ಕಡೆ ಬರುವ ಇಲ್ಲಿ ನೋಡಿ, ಅವರೇ ಕೈಯಲ್ಲಿ ತಯಾರಿಸಿದಂತಹ ಬೊಂಬೆ ಇದು. ಅಲ್ಲಿ ತಯಾರಿಸುವವರು ಬಂದಿದ್ದರು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಾನು ಅದಕ್ಕೆ ಮ್ಯೂಸಿಕ್ ಹಾಕಿ ನೋಡಬೇಕಾಯ್ತಾ. ನಾನು ಅದನ್ನು ಮ್ಯೂಸಿಕ್ ಡಿಲೀಟ್ ಮಾಡಿದೆ. ಯಾಕೆ ಅಂತ ಹೇಳಿದರೆ ನನಗೆ ಕಾಪಿರೈಟ್ ಕ್ಲೈಮ್ ಬರ್ತದೆ. ಅದಕ್ಕೋಸ್ಕರ ಅಂದರೆ ನಾನು ಇದನ್ನು ಹಾಕದೇ ಇರಲಿಕ್ಕೂ ನನಗೆ ಮನಸ್ಸಿಲ್ಲ. ಮ್ಯೂಸಿಕ್ ಹಾಕಿದರೆ ಕಾಪಿರೈಟ್ ಕ್ಲೈಮ್ ಬೀಳ್ತದೆ, ಹಾಕದಿದ್ದರೆ ಅದರದ್ದು ಲಕ್ಷಣ ಹೋಗ್ತದೆ. ಬಂದರೆ ಅಲ್ಲಿ ಎಷ್ಟು ಜನ ಮಕ್ಕಳು ಬರ್ತಾರೆ ಅವರಿಗೆಲ್ಲ ಒಬ್ಬರು ಇಲ್ಲಿ ಅವ್ರದ್ದು ಚಿತ್ರ ಬಿಡಿಸಿ ಕೊಡ್ತಾರೆ. ಆಯ್ತು, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ ತುಂಬ ಚೆನ್ನಾಗಿ ಬಿಡಿಸಿದ್ದಾರೆ. ನಮಗಂತ ಅದನ್ನು ನೋಡಿ ಖುಷಿಯಾಗಾಯಿತು. ನಮ್ಮದು ಕೂಡ ಫೋಟೋ ಬಿಡಿಸ್ಲಿಕ್ಕೆ ಆಗ್ತದಾ ಅಂತ ಹೇಳಿ. ಮತ್ತು ನಂಗೆ ಬೇಡ ಅಂತೇಳಿ ಅನಿಸ್ತು. ನಾವು ಕೇಳಲಿಕ್ಕೇನು ಹೋಗಲಿಲ್ಲ. ಅದಿದ್ದದು ಸಣ್ಣ ಮಕ್ಕಳದಲ್ವ, ಅದಕ್ಕೋಸ್ಕರ. ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಅದಾದಮೇಲೆ ನಾವು ಊಟಕ್ಕೆ ಬಂದ್ವಿ. ಊಟ ಇಲ್ಲಿ ನಮಗೋಸ್ಕರ ರೆಡಿಯಾಗಿತ್ತು. ಎಲ್ಲರೂ ಕೂಡ ಒಂದು ಪಂಕ್ತಿಯಲ್ಲಿ ಕೂತ್ಕೊಳ್ಳಿಕ್ಕೆ, ಅಂದರೆ ಲೈನಲ್ಲಿ ಕೂತ್ಕೊಳ್ಳಿಕ್ಕೆ ಅವರೇ ತಂದಲ್ಲಿಗೆ ಬಡಿಸ್ತಿದ್ರು. ಕ್ಯಾರೆಟ್, ಲೆಮನ್ ಎಲ್ಲ ಹಾಕಿ ಒಂದು ಇದರಲ್ಲಿ ಕೊಟ್ಟಿದ್ದಾರೆ. ಅದಾದಮೇಲೆ ಪೆಪ್ಪರ್ ಎಗ್ ಕೊಟ್ಟಿದ್ದಾರೆ ಮತ್ತು ಲಾಲಿಪಾಪು, ಇಡ್ಲಿ. ಅದಾದಮೇಲೆ ನಮಗೆ ಇಲ್ಲಿ ಪಾಯಸ ಬಂತು, ಖರ್ಜೂರ ಪಾಯಸ ತುಂಬಾ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಆಮೇಲೆ ಸಾಲ್ಟ್ ಮತ್ತು ಇಲ್ಲಿ ಚಿಕನ್
ಚಿಕನ್ ಅಲ್ಲ, ಇದು ಮಟನ್ ಹಾಕಿದ್ದಾರೆ. ಮಟನ್ ಬೋಟಿ ಫ್ರೈ ಅಂತೆ. ಮತ್ತು ಇನ್ನೊಂದು ಮಟನ್ ಸಾಂಬಾರು ಹಾಕಿದ್ದಾರೆ. ಹಾಗೆ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ. ನಾನು ಮತ್ತು ನನ್ನ ಹಾಸ್ಪಿಟಲ್ ಅವರೇನು ಮೌನ ಅಂತಿದ್ದಾರೆ. ನಾವಿಬ್ಬರೇ ಫಸ್ಟ್ ಬಂದಿದ್ದದ್ದು. ಮತ್ತು ನನ್ನ ಫೇವ್ರೇಟ್ ಫಿಶ್ ಕೂಡ ಇತ್ತು. ಫಿಶ್ ಫ್ರೈ ನಾನು ತಿಂದೆ. ಇಷ್ಟು ತಿನ್ನೋದ್ರಷ್ಟರ ಒಳಗೆ ನಮಗೆ ಇಲ್ಲಿ ಚಪಾತಿ ಬಂತು. ಚಪಾತಿ ಮತ್ತು ಇನ್ನೊಂದು ಚಿಕನ್ ಪೆಪ್ಪರ್ ಫ್ರೈ ತಂದಿದ್ರು. ತುಂಬಾ ಚೆನ್ನಾಗಿದೆ ಚಿಕನ್ ಪೆಪ್ಪರ್ ಫ್ರೈ ಕೂಡ. ಇದಾದಮೇಲೆ ಬಂದಿತ್ತು ನಮಗೆ ಚಿಕನ್ ಬಿರಿಯಾನಿ. ಅದಾದಮೇಲೆ ಮತ್ತು ಗೊಜ್ಜು ತಂದುಕೊಟ್ರು. ಗೊಜ್ಜು ಅಲ್ಲಕ್ಕೆ ಬಜ್ಜಿ, ನಾವು ಅದಕ್ಕೆ ಕಚ್ಚಂಬರ್ ಅಂತ ಹೇಳ್ತೇವೆ ಮಂಗಳೂರು ಭಾಷೆಯಲ್ಲಿ. ಈ ಕಡೆ ಎಲ್ಲ ಬಜ್ಜಿ ಅಂತ ಹೇಳ್ತಾರೆ. ಹಾಗೆ ಇದೆಲ್ಲ ಊಟ ಮಾಡಿದ್ವಿ. ಇದಿಷ್ಟೇ ಅಲ್ಲ, ಇನ್ನೂ ತುಂಬಾ ಇತ್ತು. ಅನ್ನ ಸಾಂಬಾರೆಲ್ಲ ಇತ್ತು. ನಮಗೆ ಆಗಲಿಲ್ಲ. ನಾವಿಲ್ಲಿ ಐಸ್ ಕ್ರೀಮ್ ಇತ್ತಲ್ಲ, ಹಾಗೆ ಅಷ್ಟೆಲ್ಲ ತಿಂದಾದ್ಮೇಲೆ ಐಸ್ ಕ್ರೀಮ್ ತಿನ್ನಲಿಕ್ಕೆ ಬಂದ್ವಿ. ಆಮೇಲೆ ಇಲ್ಲಿ ನೋಡಿ ಬೀಡ ನೋಡಿ ಅಂತೆ, ಬೇರೆ ಬೇರೆ ಫ್ಲೇವರ್ದು ಇತ್ತು. ನಾವು ಬೀಡ ಕೂಡ ಟ್ರೈ ಮಾಡಿದ್ವಿ, ಸ್ವೀಟ್ ಬೀಡ. ತುಂಬಾ ಚೆನ್ನಾಗಿತ್ತು. ವೆಜ್ ಅವರಿಗೆ ಒಂದು ಕಡೆ ಮತ್ತು ನಾನ್ ವೆಜ್ ಅವರಿಗೆ ಒಂದು ಕಡೆ ಇತ್ತು. ಇಲ್ಲಿದ್ದವರೆಲ್ಲರೂ ನಾನ್ ವೆಜ್ ಅವರು. ವೆಜ್ ಅವ್ರನ್ನ ಇಲ್ಲಿ ಇಷ್ಟ ಆಗೋದಿಲ್ಲ ಅಂತೇಳಿ, ಅಂದರೆ ಅವ್ರಿಗೆ ಆ ಸ್ಮೆಲ್ಲೆಲ್ಲ ಹೊಡಿಬಾರ್ದಲ್ಲ, ಅದಕ್ಕೆ ಅವರಿಗೆ ಸಪ್ರೇಟ್ ಆಗಿಯೇ ಇತ್ತು. ನೋಡಿ ಇಲ್ಲಿ ಇದು ನಾನು ಸ್ವೀಟ್ ಬೀಡ ತಗೊಳ್ತಾ ಇರೋದು. ನಮ್ಮದು ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ಇನ್ನೂ ಐಸ್ ಕ್ರೀಮ್ ಸಿಕ್ಕಿರೋದು. ಹಾಗೆ ಐಸ್ ಕ್ರೀಮ್ ತಿಂದು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೊರಡಿದೆ. ನಾನು ಹಾಕಿರೋ ಎಲ್ಲ ಕ್ಲಿಪ್ಸ್ನ ಕೂಡ ನೋಡಿ ನೀವು. ಮತ್ತು ನಿಮಗೆ ಯಾವುದಾದ್ರೂ ಈ ಕ್ಲಿಪ್ಪಲ್ಲಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಯಾರಾದರೂ ಹೊಸೊಬ್ಬರು ಕೂಡ ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಹೊಸೊಬ್ಬರಿಗೆ ಎಲ್ಲ ಆಧಾರದ ಸ್ವಾಗತ ನನ್ನ ಚಾನಲ್ಗೆ. ಇದು ಸ್ವೀಟ್ ಬೀಡ. ಫುಲ್ ಹಾಕೋ. ಗೈಸ್ ಇವಾಗಷ್ಟೇ ಊಟ ಆಯಿತು, ಐಸ್ ಕ್ರೀಮ್ ಆಯಿತು, ಚಿಲ್ ಮಾಡುವ ಅಂತ ಹೇಳಿ ಕೂತ್ವಿ. ಆದರೆ ಏನು ಮಾಡೋದು, ಬಿಸಿಲು ನಮ್ಮನ್ನು ಬಿಡ್ತಿಲ್ಲ. ಅಷ್ಟು ಬಿಸಿಲು ಬರ್ತಿದೆ ಫುಲ್ಲು. ನೋಡಿ ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ಪಕ್ಕ. ಇಲ್ಲಿದು ವ್ಯೂ ಮಾತ್ರ ಸಖತ್ತಾಗಿದೆ ನೋಡಿ ಅಂತ. ಹಾಗೆ ಮತ್ತು ಮಂಜು ಸರ್ನ ಮತ್ತು ಅವರ ಹೆಂಡತಿನ ಮಗುನ ಅಷ್ಟೊಂದು ಬ್ಲಾಗಲ್ಲಿ ತೋರಿಸ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ಅವರೆಲ್ಲ ಸೆಲೆಬ್ರೇಷನಲ್ಲಿದ್ದರು. ಹಾಗೆ ಮತ್ತು ನಮ್ಮ ಹಾಸ್ಪಿಟಲ್ ಅವರು ಕೂಡ ಬಂದದಂತೂ ಕಾಣ್ತಿಲ್ಲ. ಗಂಟೆ ಇವಾಗ 1:15 ಆಯ್ತು, ಅವ್ರು ಯಾರೂ ಬರಲೇ ಇಲ್ಲ. ನಾವು ಮಾತ್ರ 11:00ಗೆ ಬಂದು ರೆಡಿಯಾಗಿ ಕೂತಿದ್ದೇವೆ ಇಲ್ಲಿ. 11:30, ಇವಾಗ ಗಂಟೆ 1:15. ಒಂದು 11:15 1:15 ತನಕ ನಾವಿಲ್ಲಿದ್ದೇವೆ. ಆಮೇಲೆ ಇದೇ ವ್ಲಾಗಲ್ಲಿ ಸಾಧ್ಯ ಆದರೆ ನಾನು ಮೆಟ್ರೋದು ವ್ಲಾಗ್ ಮಾಡ್ತೇನೆ. ನಮ್ಮ ಕಡೆ ಇವಾಗ ಹೊಸ ಮೆಟ್ರೋ ಆಗಿದೆ, ಹಾಗೆ ಅದರಲ್ಲಿ ಒಂದು ಹೋಗಿ ಟ್ರೈ ಮಾಡುವ ಅಂತ ಹೇಳಿ ಅದರದ್ದು ಕೂಡ ವ್ಲಾಗ್ ಮಾಡಬೇಕು ಅಂತ. ಅಪ್ಪ ದೇವರೇ, ಬಿಸಿಲು ಬಿಡ್ತಿಲ್ಲ. ಅದರದ್ದು ಕೂಡ ಒಂದು ವ್ಲಾಗ್ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಸಾಧ್ಯ ಆದರೆ ಇದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೇನೆ, ಇಲ್ಲಾಂದರೆ ಇನ್ನೊಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೇನೆ. ನೋಡು ಹಿಂದೆ ಎಷ್ಟು ನಿಂತಿದ್ದಾರೆ. ತೆಗಿಬೇಕಲ್ಲ ಸಂಚನ ಡಸ್ಟ್ಬಿನ್. ಇವರಿಗೂ ತೋರಿಸುವ, ನನ್ನ ಸಬ್ಸ್ಕ್ರೈಬರ್ಸ್ಗೆ, ವ್ಯೂವರ್ಸ್. ಗೈಸ್ ಇವಾಗ ನಾವು ತುಂಬ ಬೇಗ ಬಂದವ್ರನ್ನ ವೆಲ್ಕಮ್ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. ನಮಗೆ ಅಂತೂ ಊಟನೇ ಆಯ್ತು. ಇಲ್ಲಿ ಊಟ ಆಗಿ ಒಂದು ರೌಂಡ್ ಅಲ್ಲ 2 ರೌಂಡ್ ಹೊಡೆದ್ವಿ ನಾವು. ನಾರಾಯಣ ಹಾಸ್ಪಿಟಲ್ ಡಾಕ್ಟರ್ಸ್ ಬರ್ತಿದ್ದಾರೆ. ನೋಡಿ ನೋಡಿ, ತುಂಬ ಬೇಗ ಆಯ್ತು ಅವ್ರು ಬಂದದ್ದು. ಗೈಸ್ ಇದು ನಮ್ಮ OT ಸ್ಟಾಫ್ಸ್. ಅನು ಸಿಸ್ಟರ್, ವಿಜಯಶಾಂತಿ, ಅಮ್ಮಿಯ ಸಾರಿ ವಿಜಯಲಕ್ಷ್ಮಿ, ಅಮ್ಮಿಯ ಬ್ರದರ್, ಸಬ್ನಮ್ ಸಿಸ್ಟರ್. ಮಸೂರು ಬೆಂಗಳೂರನ್ನ Yeah, it's good. 2 families knows, but they know. They are not saying anything. Amiya marriage? Ma'am, Sherwani भी चला रही है. Amiya bro, your marriage? Anika ma'am. After 6 years. Hello. Tell something. Bye. Nothing. ನಾನು ಇದರ ಹಿಂದೆ. ತೆಗ್ದೆ.
ಇವಾಗ ಫಂಕ್ಷನ್ ಎಲ್ಲ ಮುಗೀತು, ಇನ್ನು ನಾವು ಹೋಗುವ ಸಮಯ ಹಾಗೆ